ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವಭಕ್ತರು. ಮಹಾದೇವನ ಭಕ್ತಿ ಭಾವದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಢಮುರುಗನಾದ. ಸಾವಿರಾರು ಭಕ್ತರ ನಡುವೆ ಸದ್ಗುರು ಹೆಜ್ಜೆ. ಲೇಸರ್ ಶೋನಲ್ಲಿ ಶಿವಚರಿತೆಯ ದರ್ಶನ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಶಿವರಾತ್ರಿ ಸಂಭ್ರಮ ಜೋರು. ಪಂಚಲಿಂಗೋತ್ಸವದಲ್ಲಿ ಡಾಲಿ ಧನಂಜಯ್ ಅಬ್ಬರ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಿಂದೆದ್ದ ಜನರು. ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಶಿವನಾಮ ಸ್ಮರಣೆ. ಸಂಗೀತ ಸುಧೆಗೆ ಸಾಕ್ಷಿಯಾದ ಸೆಲೆಬ್ರಿಟಿಗಳು. ರಾಜಕೀಯ ಮುಖಂಡರು ಹಾಸ್ಯ ನೃತ್ಯದ ಮೂಲಕ ಜನರನ್ನ ರಂಜಿಸಿದ ಕಲಾವಿದರು. ಲೋಕ ಕದನಕ್ಕೆ ರಣಕಹಳೆ ಮೊಳಗಿಸಿದ ಕಾಂಗ್ರೆಸ್. 39 ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್. ವಯನಾಡಿನಿಂದ ರಾಹುಲ್ ಸ್ಪರ್ಧೆ. ರಾಜ್ಯದ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅನೌನ್ಸ್. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಸ್ಪರ್ಧೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್. ಶಿವಮೊಗ್ಗದಿಂದ ಗೀತಾ ಶಿವರಾಜ್ಗೆ ಮಣೆ. ಮರಳಿ ಗೂಡು ಸೇರಿದ ಮುದ್ದ ಹನುಮೇಗೌಡಗೂ ಟಿಕೆಟ್. ಇನ್ನು ಬಿಡುಗಡೆಯಾಗದ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ಶೀಘ್ರವೇ ರಿಲೀಸ್ ಆಗುತ್ತೆ ಎಂದ ಪ್ರಹ್ಲಾದ್ ಜೋಶಿ. ಯಾರಿಗೆ ಟಿಕೆಟ್ ಅನ್ನೋದು ಹೈಕಮಾಂಡ್ ನಿರ್ಧಾರ ಅಂತ ಸ್ಪಷ್ಟನೆ. ಕರ್ನಾಟಕದಿಂದ 28 ಕ್ಷೇತ್ರಗಳ ಬಗ್ಗೆ ಚುನಾವಣಾ ಪೂರ್ವ ಸಮೀಕ್ಷೆ. ಎನ್ಡಿಎ ಮೈತ್ರಿಕೂಟ 22ರಿಂದ 24 ಕ್ಷೇತ್ರ ಗೆಲ್ಲೋ ಸಾಧ್ಯತೆ. ಕಾಂಗ್ರೆಸ್ 4ರಿಂದ 6 ಕ್ಷೇತ್ರ ಬಾಚಿಕೊಳ್ಳಲಿದೆ ಎಂದ ಟೈಮ್ಸ್ ನೌ ಇಟಿಜಿ ರಿಸರ್ಚ್ ಸರ್ವೆ. ರಾಜ್ಯದಲ್ಲಿ ಹೆಡ್ಲೆಸ್ ಬಿಜೆಪಿ ಇತ್ತು, ಇವಾಗ ಅಶೋಕ್ಗೆ ಹೆಡ್ ಮಾಡಿದ್ದಾರೆ. ಆ ಮನುಷ್ಯನಿಗೆ ತಲೆಯಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ. ಮೊಹಮ್ಮದ್ ಶಮಿಗೆ ಬಿಜೆಪಿಯಿಂದ ಡಿಮ್ಯಾಂಡ್. ಪಶ್ಚಿಮ ಬಂಗಾಳದಿಂದ ಸ್ಪರ್ಧೆ ಮಾಡುವಂತೆ ಟಿಕೆಟ್ ಆಫರ್. ದೀದಿ ನಾಡಿನಿಂದ ಸ್ಪರ್ಧಿಸ್ತಾರ ಸ್ಟಾರ್ ಬೌಲರ್. ಇಂದು ಒಂದೇ ದಿನದಲ್ಲಿ 4 ರಾಜ್ಯಗಳಲ್ಲಿ ಮೋದಿ ಮಿಂಚಿನ ಸಂಚಾರ. ಬಂಗಾಳ, ಉತ್ತರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂನಲ್ಲಿ ಅಭಿವೃದ್ಧಿಯ ಜಪ. ಕಾಶಿ ವಿಶ್ವನಾಥನಿಗೂ ಇಂದು ನಮೋ ನಮಃ. ಬಾಂಬ್ ಬ್ಲಾಸ್ಟ್ನಿಂದ ಬಂದ್ ಆಗಿದ್ದ ರಾಮೇಶ್ವರಂ ಕೆಫೆ ರಿಓಪನ್. ನಿನ್ನೆಯಿಂದ ಪುನಾರಂಭ. ಪ್ರತಿಯೊಬ್ಬರ ಮೇಲೂ ನಿಗಾ. ಶಂಕಿತ ಬಾಂಬರ್ನ ಪತ್ತೆಗಾಗಿ ಎನ್ಐಎ ಶೋಧ. ಹಾನ್ಗಲ್ ಗ್ಯಾಂಗ್ ರೇಪ್ ಘಟನೆ ನಡೆದು 58 ದಿನಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ. 873 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ 19 ಆರೋಪಿಗಳ ಹೆಸರು ಉಲ್ಲೇಖ. ಸಾಕ್ಷ್ಯಗಳ ಬಗ್ಗೆಯೂ ಮಾಹಿತಿ. ಒಂಟಿಯಾಗಿ ಬಾವಿ ತೆಗೆದು ಸಾಹಸ ಮೆರೆದ ಗೌರಿ ನಾಯಕ್ ಭೇಟಿಯಾದ ಸಂಸದ. ಮಾತುಕತೆ ನಡೆಸಿ ಸನ್ಮಾನ. ಜಲಗೌರಿ ಅಂತ ಬಿರುದು ಕೊಟ್ಟ ಅನಂತ್ ಕುಮಾರ್ ಹೆಗಡೆ. ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ. ಸಿಟಿಗೆ ಬಂದ್ರೆ ಬಂದು ರೊಟ್ಟಿ ಮಾರುವ ಮಹಿಳೆ. ಸ್ವಂತ ದುಡಿಮೆಯ ಮೂಲಕ ಮಾದರಿಯಾದ ಹಾವೇರಿಯ ಲೀಲಾವತಿ. ಭಾರತೀಯ ಯುವಕರಿಗೆ ಕೆಲಸ ಕೊಡಿಸೋದಾಗಿ ಆಮಿಷ. ರಷ್ಯಾಕ್ಕೆ ಕರೆದೊಯ್ದು ಯುದ್ಧಕ್ಕೆ ಬಳಕೆ. ಕಳ್ಳಾಟದಲ್ಲಿ ಆಮಿಷ ಒಡ್ಡಿದ ಜಾಲ ಪತ್ತೆ. ಹೆಚ್ಚಿದ ಸಿಬಿಐ ತಂಡ. ಕುಬೇರ ಚಿತ್ರದ ಫಸ್ಟ್ ಲುಕ್ ರಿಲೀಸ್. ರಶ್ಮಿಕಾ ಮಂದಣ್ಣ, ಧನುಷ್ ನಟನೆಯ ಸಿನಿಮಾದ ಮೂಲಕ ತುಣುಕು ಔಟ್. ಧನುಷ್ ವಿಶಿಷ್ಟ ಲುಕ್ಗೆ ಅಭಿಮಾನಿಗಳು ಫಿದಾ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಯುಪಿ ವಾರಿಯರ್ಸ್ಗೆ ಜಯ. ಆಲ್ರೌಂಡ್ ಪ್ರದರ್ಶನದಿಂದ 1 ರನ್ಗಳ ರೋಚಕ ಜಯ. ಹ್ಯಾಟ್ರಿಕ್ ವಿಕೆಟ್ ಕಬಳಿಸಿ ದೀಪ್ತಿ ಶರ್ಮಾ ದಾಖಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.